ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈ ವರ್ಷ KCET ಎಕ್ಸಾಮ್ಗೆ ಅಪ್ಲೈ ಮಾಡುವಾಗ ಒಂದು ಹೊಸ ಆಪ್ಷನನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿದರೆ ಆ ಒಂದು ಆಪ್ಷನ್ನ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ KCET ವಿದ್ಯಾರ್ಥಿಗಳು KCET ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕುವಾಗ ಅಲ್ಲಿ ಒಂದು ಹೊಸ ಟ್ಯಾಬ್ ಓಪನ್ ಆಗ್ತಿದೆ, ಕೋರ್ಸ್ ಸೆಲೆಕ್ಷನ್ ಆ್ಯಂಡ್ ಎಕ್ಸಾಮ್ ಸೆಂಟರ್ಸ್ ಅಂತ ಹೇಳಿ. ಸೊ ಅದರಲ್ಲಿ ನಿಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಯಾವ ಪ್ರಶ್ನೆನ ಕೇಳಿರ್ತಾರೆ ಅಂತಂದರೆ, ನೀವು KCET ಎಕ್ಸಾಮನ್ನು ತೆಗೆದುಕೊಳ್ಳೋದಕ್ಕೆ ಬಯಸುತ್ತೇರೆ ಅಂತ ಹೇಳಿ ಕ್ವಶನನ್ನು ಕೇಳಿರ್ತಾರೆ, ಅಥವಾ ಇಂಗ್ಲೀಷ್ನಲ್ಲಿ ವಿಶ್ ಟು ಟೇಕ್ CET ಎಕ್ಸಾಮ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ, ಎಸ್ ಅಥವಾ ನೋ. ಯಾವ ವಿದ್ಯಾರ್ಥಿಗಳು ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು, ಯಾವ ವಿದ್ಯಾರ್ಥಿಗಳು ನೋ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು, ಇದನ್ನು ನಾವೀಗ ತಿಳ್ಕೊತಾ ಹೋಗೋಣ. ಸೊ ಯಾವ ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿದ್ರಾ, ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಸೊ ನೀವು ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಬಿಕಾಸ್ KCET ಎಕ್ಸಾಮ್ನ ಮುಖಾಂತರ ಯಾವ ಕೋರ್ಸ್ಗೆ ನೀವು ಅಡ್ಮಿಷನನ್ನು ತಗೊಳ್ತಿರೋ ಆ ಕೋರ್ಸ್ಗೆ KCET ಎಕ್ಸಾಮ್ನ ಮುಖಾಂತರನೇ ಅಡ್ಮಿಷನ್ ಆಗಬೇಕು. ಸೊ ಅಂತಹ ವಿದ್ಯಾರ್ಥಿಗಳು ನೀವು ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಬಟ್ ಯಾವ ವಿದ್ಯಾರ್ಥಿಯು ನೀವು ಬರೀ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗೆ ಮಾತ್ರ ಅಡ್ಮಿಷನ್ನ ಪಡ್ಕೋಬೇಕು, ನೀಟ್ ಕೌನ್ಸಿಲಿಂಗಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ, ಸೊ ನೀವು ಇಲ್ಲಿ ನೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ಬೋದಾಗಿರತ್ತೆ. ಅರ್ಥ ಆಯ್ತಲ್ವಾ? ಇಂಜಿನಿಯರಿಂಗು, ವೆಟರ್ನರಿ, BSc ನರ್ಸಿಂಗ್, ಅಗ್ರಿಕಲ್ಚರು, B ಫಾರ್ಮಾ ಡಿ ಮುಂತಾದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವು KCET ಎಕ್ಸಾಮ್ಗೆ ಅಪ್ಲಿಕೇಶನ್ನ ಹಾಕಿರಿದ್ರೆ ಸೊ ನೀವು ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಬಟ್ ಯಾವ್ಯಾವ ವಿದ್ಯಾರ್ಥಿಗಳು ಬರೀ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಿಗೆ ಮಾತ್ರ ಅಡ್ಮಿಷನನ್ನು ಪಡ್ಕೋಬೇಕು ಅಂತಿರ್ತೀರೋ, ಸೊ ನೀವು ಇಲ್ಲಿ ನೋ ಅಂತ ಹೇಳಿ ಸೆಲೆಕ್ಟ್ ಮಾಡಿಬಿಟ್ಟು ನೀಟ್ ಕೌನ್ಸಿಲಿಂಗಲ್ಲಿ ನೀವೇನು ಮಾಡ್ಬೋದು, ಪಾರ್ಟಿಸಿಪೇಟನ್ನು ಮಾಡ್ಬೋದಾಗಿರುತ್ತೆ. ಒನ್ಸ್ ನೀವಲ್ಲಿ ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ಯಾವ ಮೀಡಿಯಮ್ ಮುಖಾಂತರ ಎಕ್ಸಾಮನ್ನು ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಅಂತಂದರೆ KCET ಎಕ್ಸಾಮನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಥವಾ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮನ್ನು ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕ್ವಶನನ್ನು ಕೇಳಿರ್ತಾರೆ. ಸೊ ಅದರಲ್ಲಿ ನೀವು ಸೆಕೆಂಡ್ PUC ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದರೆ ನೀವು ಇಂಗ್ಲೀಷ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕನ್ನಡ ಮೀಡಿಯಮಲ್ಲಿ ಓದಿದರೆ ನೀವು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಇರುತ್ತೆ. ಮೀನ್ಸ್ KCET ಎಕ್ಸಾಮನ್ನು ಯಾವ ಭಾಷೆಯಲ್ಲಿ ಬರೆಯೋದಕ್ಕೆ ಕೇಳಿರ್ತಾರಷ್ಟೇ. ಸೊ ನೀವು ಯಾವುದ್ರಲ್ಲಿ ಕಂಫರ್ಟೇಬಲ್ ಇರ್ತೀರೋ ಸೊ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ಮೋಸ್ಟ್ ಆಫ್ ಆಲ್ ಇಂಗ್ಲೀಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಕಾಸ್ ನೀವೆಲ್ಲ ಇಂಗ್ಲೀಷಲ್ಲೇ ಓದಿರ್ತೀರಾ ಸೈನ್ಸನ್ನು. ಸೊ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದರಲ್ಲಿ ಇನ್ನೊಂದು ಟ್ಯಾಬ್ ಇರುತ್ತೆ, ನೀವು ಸಬ್ಜೆಕ್ಟ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಅದೇ ಹೇಳಿದ್ನಲ್ಲ, ಈಗ ಇಂಜಿನಿಯರಿಂಗ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ನೀವು 4 ಸಬ್ಜೆಕ್ಟ್ಸ್ಗಳ ಮೀನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಸ್ಗಳ ಎಕ್ಸಾಮ್ ಬರೆದಿದ್ರೂ ಸಹ ಇಂಜಿನಿಯರಿಂಗ್ಗೆ ಅವರು ರ್ಯಾಂಕ್ ಲಿಸ್ಟನ್ನು ಬಿಡುವಾಗ ಅಲ್ಲಿ ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸನ್ನು ಮಾತ್ರ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಬರೀ ನೀವೇನಾದರೂ ಇಂಜಿನಿಯರಿಂಗ್ ಸೀಟ್ಗೋಸ್ಕರ ಮಾತ್ರ ಟ್ರೈ ಮಾಡ್ತಿದ್ರೆ ನೀವು ಬರೀ ಬೇಕಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು ಮಾತ್ರ ಬರಿಬೋದು, ಅಥವಾ ಎಲ್ಲ ಬರೆಯಂಗಿದ್ರೆ ಎಲ್ಲವನ್ನು ಸಹ ಬರಿಬೋದು. ಬಟ್ ಇಂಜಿನಿಯರಿಂಗ್ ಕೋರ್ಸ್ಗೆ ಮಾತ್ರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ಗಳನ್ನು ಮಾತ್ರನೇ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ಈ ರೀತಿ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನಲ್ಲಿ ಸಬ್ಮಿಟನ್ನು ಕೊಡ್ಬೋದಾಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.